ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿವೃತ್ತಿ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಕೊಟ್ಟಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಬಿಸಿಸಿಐ ನಡೆಯೇ ಜಾಸ್ತಿ ಸಿಟ್ಟು ತರಿಸಿತ್ತು. ದಶಕದವರೆಗೂ ಕೂಡ ಟೀಂ ಇಂಡಿಯಾ ಪರ ಆಟಗಾರರಾಗಿ, ನಾಯಕರಾಗಿ ತಂಡವನ್ನು ಯಶಸ್ಸಿನ ಉತ್ತುಂಗಕ್ಕೇರಿಸಿದಂಥ ದಿಗ್ಗಜರಿಗೆ ಫೇರ್ವೆಲ್ ಮ್ಯಾಚ್ ಇಲ್ಲದೆಯೇ ಕರಿಯರ್ ಮುಗಿಸಿಬಿಟ್ರಲ್ಲ ಅನ್ನುವಂಥ ಆಕ್ರೋಶ ಅದು. ಆದರೆ ಈಗ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ಗೆ ವಿಶೇಷ ಬೀಳ್ಕೊಡುಗೆಗೆ ಪ್ಲಾನ್ ಮಾಡಿದೆ. ಏನದು ಪ್ಲಾನ್ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಒಟ್ಟೊಟ್ಟಿಗೆ T20 ಫಾರ್ಮೆಟ್ಗೆ ವಿದಾಯವನ್ನು ಘೋಷಣೆ ಮಾಡಿದರು. ಆ ಬಳಿಕ ಇಬ್ಬರು ಕೂಡ ವಾರದ ಅಂತರದಲ್ಲಿ ಟೆಸ್ಟ್ ಕ್ರಿಕೆಟ್ಗೂ ಕೂಡ ಗುಡ್ ಬೈ ಹೇಳಿದರು. ಇನ್ನು ಏಕದಿನ ಮಾದರಿಯಲ್ಲಿ ಮಾತ್ರ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಅದು ಕೂಡ ಇನ್ನು ಎಷ್ಟು ದಿನ ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ. ಈ ವರ್ಷಾಂತ್ಯದಲ್ಲಿ ಏಕದಿನ ಮಾದರಿಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದರೂ ಅಚ್ಚರಿ ಇಲ್ಲ. ಇದೀಗ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಈ ಇಬ್ಬರು ದಿಗ್ಗಜರಿಗೆ ವಿಶೇಷ ಬೀಳ್ಕೊಡುಗೆಗೆ ಭರ್ಜರಿ ಪ್ಲಾನ್ ಮಾಡಿದೆ. ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವಂಥ ಏಕದಿನ ಸರಣಿಯ ವೇಳೆ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೆ ವಿಶೇಷ ಗೌರವವನ್ನು ಸಲ್ಲಿಸೋಕೆ ಕ್ರಿಕೆಟ್ ಆಸ್ಟ್ರೇಲಿಯಾ ಮುಂದಾಗಿದೆ. ವಿರಾಟ್ ಮತ್ತು ರೋಹಿತ್ಗೆ ಕೊನೆಯ ಆಸ್ಟ್ರೇಲಿಯಾ ಸರಣಿ. ಪ್ರಸ್ತುತ ಟೀಂ ಇಂಡಿಯಾ ಆಟಗಾರರು ಜೂನ್ 20ರಿಂದ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಮ್ಯಾಚ್ಗಳನ್ನು ಆಡಲಿದ್ದಾರೆ. ಆ ಬಳಿಕ ಬಾಂಗ್ಲಾ ವಿರುದ್ಧ T20 ಹಾಗೆ ಏಕದಿನ ಸರಣಿ ನಡೆಯಲಿದೆ. ಇನ್ನು ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 3 ಏಕದಿನ ಪಂದ್ಯ ನಡೆಯಲಿವೆ. ಬಹುಶಃ ಆ ಸರಣಿಯ ವಿರಾಟ್ ಹಾಗೆ ರೋಹಿತ್ ಶರ್ಮಾ ಪಾಲಿಗೆ ಕೊನೆಯ ಆಸ್ಟ್ರೇಲಿಯಾ ಸರಣಿ ಆಗಬಹುದು. ಹೀಗಾಗಿ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ಗೆ ಬೀಳ್ಕೊಡುಗೆಯನ್ನು ಕೊಡೋಕೆ ಕ್ರಿಕೆಟ್ ಆಸ್ಟ್ರೇಲಿಯಾ ಸಜ್ಜಾಗಿದೆ. ಅಕ್ಟೋಬರ್ನಲ್ಲಿ ನಡೆಯಲಿರುವಂತಹ 3 ಪಂದ್ಯಗಳ ಏಕದಿನ ಸರಣಿ ವೇಳೆ ವಿಶೇಷ ಗೌರವವನ್ನು ಸಲ್ಲಿಸೋಕೆ ಮುಂದಾಗಿದ್ದಾರೆ. ಒಂದೊಂದು ಸರಣಿಯು ರೋಕೋ ಪಾಲಿಗೆ ಇಂಪಾರ್ಟೆಂಟ್. 2027ರ ಏಕದಿನ ವಿಶ್ವಕಪ್ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾವನ್ನು ಕೊಟ್ಟೋದು ಬಿಸಿಸಿಐಗೆ ಇಂಪಾರ್ಟೆಂಟ್ ಇದೆ. 2027ರ ವೇಳೆಗೆ ರೋಹಿತ್ ಶರ್ಮಾ ಅವರ ವಯಸ್ಸು 40 ಆಗುತ್ತೆ. ಇನ್ನು ವಿರಾಟ್ ಕೊಹ್ಲಿ ಅವರ ವಯಸ್ಸು 38 ಆಗುತ್ತೆ. ಹೀಗಾಗಿ ಮುಂಬರುವ ಏಕದಿನ ಸರಣಿಗಳು ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಬಾಲಿಗೆ ನಿರ್ಣಾಯಕವಾಗುತ್ತೆ. ಅದರಲ್ಲೂ ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವಂತಹ 3 ಪಂದ್ಯಗಳ ಬಳಿಕ ಇಬ್ಬರ ಏಕದಿನ ವಿಶ್ವಕಪ್ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಯಾಕಂದರೆ ಮುಂಬರುವ ಏಕದಿನ ವಿಶ್ವಕಪ್ ನಡೆಯೋದು ಸೌತ್ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾದಲ್ಲಿ. ಆಫ್ರಿಕಾದ ಪಿಚ್ಗಳು ವೇಗದ ಬೌಲರ್ಗಳಿಗೆ ಹೆಚ್ಚು ಸಹಕಾರಿಯಾಗಿರುತ್ತೆ. ಇತ್ತ ಆಸ್ಟ್ರೇಲಿಯಾದಲ್ಲಿರುವುದು ಕೂಡ ಸೀಮ್ ಬೌಲಿಂಗ್ಗೆ ಸಹಕಾರಿಯಾಗಿರುವಂಥ ಪಿಚ್ಗಳು. ಈ ಪಿಚ್ಗಳಲ್ಲಿ ವಿರಾಟ್ ಹಾಗೆ ರೋಹಿತ್ ಶರ್ಮಾ ಫೇಲ್ಯೂರ್ ಆದರೆ ಏಕದಿನ ತಂಡದಿಂದ ಹೊರಬೀಳೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. 2027ರ ಏಕದಿನ ವಿಶ್ವಕಪ್ಗೂ 1 ವರ್ಷ ಮುಂಚಿತವಾಗಿ ಭಾರತ ತಂಡದ ಔಟ್ಲೈನ್ ಸಿದ್ಧವಾಗುತ್ತೆ. ಅದಕ್ಕೂ ಮುನ್ನ ಈ ವರ್ಷ ಟೀಂ ಇಂಡಿಯಾ ಬಾಂಗ್ಲಾದೇಶ, ಸೌತ್ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ತಲಾ 3 ಏಕದಿನ ಪಂದ್ಯಗಳ ಸರಣಿಯನ್ನಾಡಲಿದೆ. ಸದ್ಯ IPL ಬಳಿಕ ರೆಸ್ಟ್ ಮೋಡ್ನಲ್ಲಿರುವಂಥ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಏಕದಿನ ಸರಣಿ ಮೂಲಕ ಮತ್ತೆ ಮೈದಾನಕ್ಕಿಳಿಯಲಿದ್ದಾರೆ. ಆಗಸ್ಟ್ 17, ಆಗಸ್ಟ್ 20 ಹಾಗೆ ಆಗಸ್ಟ್ 23ರಂದು 3 ಏಕದಿನ ಪಂದ್ಯಗಳು ನಡೆಯಲಿವೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿ ಅಕ್ಟೋಬರ್ 19ರಿಂದ ಶುರುವಾಗಲಿದೆ. 3 ಪಂದ್ಯಗಳ ಈ ಸರಣಿಯ ಮೊದಲ ಮ್ಯಾಚ್ ಪರ್ತ್ನಲ್ಲಿ ನಡೆದರೆ ಅಕ್ಟೋಬರ್ 23ರಂದು ಅಡಿಲೇಡ್ನಲ್ಲಿ 2ನೇ ಪಂದ್ಯ ನಡೆಯಲಿದೆ. ಹಾಗೆ ಅಕ್ಟೋಬರ್ 25ರಂದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕೊನೆ ಮ್ಯಾಚ್ ಫಿಕ್ಸ್ ಮಾಡಲಾಗಿದೆ. ಬಹುಶಃ ಅಕ್ಟೋಬರ್ 25ರ ಪಂದ್ಯವೇ ಇಬ್ಬರಿಗೂ ಕೂಡ ಕೊನೆ ಆದರೂ ಆಗಬಹುದು. ಹೀಗಾಗಿ ಇಬ್ಬರು ದಿಗ್ಗಜರಿಗೆ ವಿಶೇಷ ಬೀಳ್ಕೊಡುಗೆಯನ್ನು ಕೊಡೋಕೆ ಆಸ್ಟ್ರೇಲಿಯಾ ತಯಾರಿ ಮಾಡಿಕೊಂಡಿದೆ. ಆದರೆ ಟೀಂ ಇಂಡಿಯಾವನ್ನು ಉತ್ತುಂಗಕ್ಕೇರಿಸಿದಂಥ ಇಂಥ ಲೆಜೆಂಡರಿ ಪ್ಲೇಯರ್ಸ್ಗೆ ಫೇರ್ವೆಲ್ ಮ್ಯಾಚ್ ಕೊಡಿಸದೆ ವಿದಾಯ ಕೊಡಿಸಿದಂಥ ಬಿಸಿಸಿಐ ನಡೆ ನಿಜಕ್ಕೂ ಕೂಡ ಖಂಡನೀಯ. ನಮಸ್ಕಾರ.